ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಲ್ಗಿ ಟ್ರೇಡರ್. ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ 25,196 ಅಲ್ಲಿ ಓಪನ್ ಆಗಿ 90 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಅಲ್ಲಿಂದ ರೆಡ್ ಕ್ಯಾಂಡಲ್ ಫಾರ್ಮ್ ಮಾಡಿದೆ. ಇಲ್ಲಿ ಯಾವುದೇ ಥರದ ಟ್ರೇಡ್ ನಮಗೆ ಇನ್ನೂ ಮಾಡೋಕ್ಕೆ ಅಂದರೆ ಕರೆಕ್ಟಾಗಿ ಪ್ರಾಪರ್ ಪ್ರೈಸ್ ಎಕ್ಷನ್ ಆಗೋದು ನಮ್ಮದು ಟ್ರೇಡ್ನ ಮಾಡೋಣ. ಅಲ್ಲಿ ತನಕ ವೇಟ್ ಮಾಡೋಣ ನಮಗೆ ಪ್ರಾಪರ್ ಪ್ರೈಸ್ ಎಕ್ಷನ್ ಸಿಗೋವರೆಗೂ. ಸೊ ಡೇ 2 ಅದ ಇದು. ನಿನ್ನೆ ಅಂತೂ ಲಾಸ್ ಆಗ್ಯದ, ಲಾಸ್ ಬುಕ್ ಮಾಡ್ಕೊಂಡಿವಿ. ಇವತ್ತು ಡೇ 2 ಅದ. ಡೇ 2ದಾಗ ಏನಾಗ್ತದೆ ನೋಡೋಣ ಟ್ರೇಡ್ ತೊಗೊಂಬ ಟೈಮಲ್ಲಿ ನಿಮ್ಗೆ ಏನಾದ್ರು ಅಪ್ಡೇಟ್ ಮಾಡ್ತೀನಿ. ಸೊ ವೇಟ್ ಮಾಡಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕರೆಕ್ಟಾಗಿ ಆ್ಯಪ್ ಓಪನ್ ಆಗಿ ನೋಡಿ, ನಾನು ರೆಸಿಸ್ಟೆನ್ಸ್ ಅಂತೇನು ಮೆನ್ಷನ್ ಮಾಡಿನಲ್ಲ, ಅಲ್ಲಿಂದ ಕರೆಕ್ಟಾಗಿ ಫಾಲ್ ಆಗಲ್ತ ಮಾರ್ಕೆಟ. ಸೊ ಇನ್ನೂ ಯಾವುದೇ ಥರದ ಟ್ರೇಡ್ ತೊಗೊಂಡಿಲ್ಲ. ಪುಟ್ಟಲ್ಲೂ ಡೈರೆಕ್ಟಾಗಿ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ, ಯಾಕಂತಂದರೆ ಇಲ್ಲಿ 150 ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ ಮೇಲ್ಗಡೆ. ನೋಡ್ತಾ ಇದ್ದೀನಿ, ನಮಗೆ ಒಂದು ಪ್ರಾಪರ್ ಪ್ರೈಸ್ ಎಕ್ಷನ್ ಆಗಲಿ ಮತ್ತು ಕ್ಯಾಂಡಲಲ್ಲಿ ಕರೆಕ್ಟಾಗಿ ನಮಗೆ ಒಂದು ಪ್ರೈಸ್ ತೋರಿಸಲಿ, ಎಂಟ್ರಿ ಪಾಯಿಂಟ್ ಸಿಗಲಿ, ಅವಾಗ ನಾನು ಎಂಟ್ರಿ ಮಾಡೋಣ. ಅಲ್ಲಿವರೆಗೂ ವೇಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾರ್ಕೆಟ್ ಯಾವ ರೇಂಜಿಗೆ ಟ್ರ್ಯಾಪ್ ಮಾಡಲ್ತು ಅಂತಂದ್ರೆ, ಇಂಡೆಕ್ಸಲ್ಲಿ ಏನಾಗ್ತದೆ 25,000 ಪೂರ ರೆಡ್ ಕ್ಯಾಂಡಲ್ ಆಗ್ಯದ. ಬಟ್ ಪುಟ್ ಸೈಡ್ ನೋಡಲಿ ಪೂರ ರೆಡ್ ಅದ, ಕಾಲ್ನು ರೆಡ್ ಅದ, ಪೂರ ಟ್ರ್ಯಾಪ್ ಮಾಡಲ್ತದ. ಅದಕ್ಕೆ ಯಾವುದೂ ಟ್ರೇಡ್ ಮಾಡಿಲ್ಲ ಇಲ್ಲಿವರೆಗೂ. ಏನಾದ ಟ್ರೇಡ್ ನಂಗೆ ಪ್ರೈಸ್ ಆ್ಯಕ್ಷನಿಂದ ಟ್ರೇಡ್ ಸಿಕ್ಕರೆ ಮಾಡ್ತೀನಿ, ಇಲ್ಲ ಅಂತಂದರೆ ಇವತ್ತಿನ ದಿನ ಟ್ರೇಡ್ ಮಾಡೋ ಚಾನ್ಸಸ್ ಡೌಟು. ಯಾಕಂದರೆ ಪೂರ ಟ್ರ್ಯಾಪ್ ಮಾಡಲ್ತದ ಮಾರ್ಕೆಟ. ಯಾವುದೇ ಥರದ್ದು ನಮ್ಗೆ ಕರೆಕ್ಟಾಗಿ ಪ್ರಾಪರ್ ಅನಲೈಸೇ ಆಗಲಾಗಿದೆ. ಕಾಲ್ ಸೈಡ್ನೂ ರೆಡ್ ಕ್ಯಾಂಡಲ್ಲ, ಪುಟ್ ಸೈಡು ರೆಡ್ ಕ್ಯಾಂಡಲ್ಲ. ಇಂಡೆಕ್ಸಲ್ಲೂ ಮಾರ್ಕೆಟಿಂದ ತಳಗೆ ಬೀಳಲ್ತದ. ಸೊ ವೇಟ್ ಮಾಡಿ, ಯಾವುದೇ ಥರ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಥರ ಸಿಚುವೇಷನ್ಸ್ ಇದ್ದಾಗ ಯಾವುದೇ ಥರದ್ದು ಈ ಹರಿಬರಿದಾಗ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಏನಾಗಲ್ತ ನೋಡಮಿ. ಇಲ್ಲಿ ಕಂಪ್ಲೀಟಾಗಿ ನೋಡಿರಿ, ಇಷ್ಟು 160ಇಂದ 130ವರೆಗೂ ಮಾರ್ಕೆಟ್ ಏನದ ಕಾಲ್ ಸೈಡ್ ಬಂದು ಅಂತಂದರೆ, ಪುಟ್ ಸೈಡ್ ಒಂದು ಚೂರು ಮೂಮೆಂಟ್ ಇಲ್ಲ. ಪುಟ್ ಸೈಡು ರೆಡ್ ಕ್ಯಾಂಡಲ್ ಅದ, ಕಾಲ್ ಸೈಡು ರೆಡ್ ಕ್ಯಾಂಡಲ್ ಅದ. ಇಂಡೆಕ್ಸಲ್ಲಿ ಹೆವಿ ರೆಡ್ ಕ್ಯಾಂಡಲ್ ಆಗಿ ಒಂದು ಸ್ಮಾಲ್ ಗ್ರೀನ್ ಕ್ಯಾಂಡಲ್ ಆಗ್ಯದ. ಸೊ ಪ್ರಾಪರ್ ಪ್ರೈಸ್ ಆ್ಯಕ್ಷನ್ ಇಲ್ಲಿ ನೋಡಿರಿ, ಕಾಲು ಮ್ಯಾಗ ಹೊಲಲ್ತದ, ಪುಟ್ಟು ಮ್ಯಾಗ ಹೊಲಲ್ತದ. ಫುಲ್ಲು ಟ್ರ್ಯಾಪ್ ಅದ. ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇಂಥ ಇದ್ದಾಗ. ಸೊ ಪುಟ್ ಸೈಡ್ ನಂಗೆ ಕರೆಕ್ಟಾಗಿ ಎಂಟ್ರಿ ಸಿಕ್ಕದ, ಯಾಕಂದ್ರೆ ಹೈ ಬ್ರೇಕ್ ಆಗ್ಯದ. ನೋಡಮ್, ಇಲ್ಲಿ ಒಂದು 150 ಒಂದು ಟಾರ್ಗೆಟ್ ಅಚೀವ್ ಆಗೋ ಚಾನ್ಸಸ್ ಅದ. ನೋಡೋಣ, ನಾನು ಟಾರ್ಗೆಟ್ ಬುಕ್ ಮಾಡೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬೂಮ್ 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 ಗಾಯ್ಸ್, ಬೂಮ್. ಪೂರ ಮಾರ್ಕೆಟ್ ಒಂದು ಸೈಡ್ ಮೂಮೆಂಟ್ ಅಲ್ಲಲ್ತದ. ವಾಟ್ ಎ ಮೂಮೆಂಟ್ ನೋಡ್ರಿ ಮಾರ್ಕೆಟ್ ಯಾವ ಥರ ಮೂಮೆಂಟ್ ಆಗ್ತದೆ. ವಾವ್ ಸಿಂಗಲ್ ಕ್ಯಾಂಡಲ್ ಮೂಮೆಂಟ್ ಅಲ್ಲಲ್ತದ. ವೇಟ್ ಮಾಡಮಿ. ಸಿಂಗಲ್ ಕ್ಯಾಂಡಲ್ ಮೂಮೆಂಟ್ ಆಗ್ಯದ. ಫುಲ್ ಡೇ ನಿನ್ನಿಂದ ಏನದ, ಡೇ ಲೋ ಬ್ರೇಕ್ ಆಗ್ಯದ. ಸಿಂಗಲ್ ಕ್ಯಾಂಡಲ್ ಮೂಮೆಂಟ್ ಗೈಸ್. ಮಾರ್ಕೆಟ್ ತುಂಬ ವೊಲೆಟೈಲ್ ಸೈಡ್ ವೈಸ್ ಆಗಿ. ಸೊ ನನಗೆ ಒಂದೆರಡು ಟ್ರೇಡಿಂಗ್ ಪಾಯಿಂಟ್ಸ್ಗಳು ಸಿಕ್ಕಿವು. ಸೊ ಅದರಿಂದ ನಂದು ಏನದ ಪ್ರಾಫಿಟ್ನ ಬುಕ್ ಮಾಡ್ಕೊಂಡೀನಿ. ಸೊ ಬನ್ನಿ ನಿಮ್ಗೆ ತೋರಿಸ್ತೀನಿ. ಇವತ್ತಿನ ದಿನದಲ್ಲಿ ನನಗೆ 1900 ಪ್ರಾಫಿಟ್ ಬುಕ್ ಆಗ್ಯದ. ಸೊ 2 ಟ್ರೇಡಲ್ಲಿ ಒಂದು ಕರೆಕ್ಟಾಗಿ ಒಂದೇ ಟ್ರೇಡಲ್ಲಿ ನನಗೆ ಆ್ಯಕ್ಚುಲಿ 2900ವರೆಗೂ ಪ್ರಾಫಿಟ್ ಆಗಿತ್ತು. ಕ್ಲೋಸ್ ಮಾಡೋಕ್ಕೆ ಇಮಿಡಿಯೇಟ್ ಮಾರ್ಕೆಟ್ ಕೆಳಗೆ ಬಂತು. ಸೊ ಅವಾಗ ನಾನು ಏನಂದ 900 ಪಾಯಿಂಟ್ಸ್ ಬುಕ್ ಮಾಡೀನಿ. ಸೊ ಭಾಳ ವೊಲೆಟೈಲ್ ಇತ್ತು ಮಾರ್ನಿಂಗ್ ಅವರ್ಸು. ನಂದು 1900 ಬುಕ್ ಆಗಿದೆ. ಇವತ್ತಿನ ದಿನ ನಾನು ಟ್ರೇಡ್ ಕ್ಲೋಸ್ ಮಾಡಲ್ತೀನಿ. ಸೊ ನೋಡೋಣ ನೆಕ್ಸ್ಟ್ ಡೇ ಏನಾಗುತ್ತೆ. ನನ್ನ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ದಿನಗಳಲ್ಲಿ ನಾನು ಕರೆಕ್ಟಾಗಿ ನಿಮಗೆ ಅನಲೈಸ್ ಒಂದು ಪ್ರಾಪರ್ ಇದು ಮಾಡಿಕೊಂಡು ನಿಮಗೆ ಯಾವ ಥರ ತೊಗೋಬೇಕು, ಯಾವ ಥರ ಕ್ಯಾಂಡಲ್ನ ರೀಡ್ ಮಾಡಬೇಕು, ಪ್ರೈಸ್ ಆ್ಯಕ್ಷನ್ ಯಾವುದು ಏನೆಲ್ಲ ನಾನು ಡೀಟೇಲ್ಸಾಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.